ಸಾಮಾಜಿಕ ಜಾಲತಾಣದಲ್ಲಿ ಯಾವುದೋ ಒಂದು ಪೋಸ್ಟ್ ನೋಡಿದ್ರೆ ಅದಕ್ಕೆ ಯಾರು ಕೇಳಲ್ಲ, ಯಾರು ಹೇಳಲ್ಲ, ನಾವೇನು ಬೇಕಾದರೂ ಹಾಕ್ಬೋದು, ಏನು ಬೇಕಾದರೂ ಕಮೆಂಟ್ ಮಾಡಬಹುದು ಅಂತೆಲ್ಲ ಅಂದ್ಕೊಂಡು ನೀವು ಕಮೆಂಟ್ ಮಾಡ್ತಾ ಇರಬಹುದು. ಆದರೆ ಮುಖ್ಯಮಂತ್ರಿಗಳ ಪೋಸ್ಟ್ಗೆ ಏನಾದರೂ ಅಂಥ ಕಮೆಂಟ್ ಹಾಕೋ ಯೋಚನೆಗಳಿದ್ರೆ ಈ ಸ್ಟೋರಿಯನ್ನು ನೋಡಿ ಆಮೇಲೆ ಹಾಕಬೇಕಾ ಬೇಡುವ ತೀರ್ಮಾನ ಮಾಡಿ. ಒಂದು ವೇಳೆ ಮುಖ್ಯಮಂತ್ರಿಗಳ ಪೋಸ್ಟ್ಗಳಿಗೆ ಅವಹೇಳನಕಾರಿ ಕಮೆಂಟ್ ಹಾಕಿದ್ರೆ ನಿಮ್ಮ ಮೇಲೆ ಕೇಸ್ ಬೀಳುತ್ತೆ. ಈಗಾಗಲೇ ಕಿಡಿಗೇಡಿಗಳ ವಿರುದ್ಧ ಸಿದ್ದರಾಮಯ್ಯನವರ ಸಾವು ಬಯಸಿ ಕಮೆಂಟ್ ಹಾಕಿದ್ದ ಕಿಡಿಗೇಡಿಗಳ ವಿರುದ್ಧ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ನ ಕುಶಾಲ್ ಹರವೇಗೌಡ ಅನ್ನೋರು ದೂರು ದಾಖಲೆ ಮಾಡಿದ್ದಾರೆ. ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿವರು ಕುಶಾಲ್ ಹರವೇಗೌಡ ಅಂತ ಪೋಸ್ಟ್ಗಳಿಗೆ ಅವಹೇಳನಕಾರಿ ಕಮೆಂಟ್ ಮಾಡ್ತಿದ್ದಾರೆ ಅಂತ. ನಿನ್ನೆ ಆರೋಗ್ಯ ತಪಾಸಣೆಗೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೋ ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಿದ್ರು, ಶೇಷಾದ್ರಿಪುರದ ಅಪೋಲೋಗೆ ಹೋಗಿದ್ರು. ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದ ಸಂದರ್ಭದಲ್ಲಿ ಸುದ್ದಿ ಒಂದೇನು ಪೋಸ್ಟ್ ಹಾಕಿದ್ರಲ್ಲ, ಆ ಪೋಸ್ಟ್ಗೆ ಕೆಟ್ಟದ ಕಮೆಂಟ್ ಮಾಡಿದ್ದ ಆ ಕಿಡಿಗೇಡಿಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಒಂದು ದೂರು ದಾಖಲಾಗಿದೆ. ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿರೋದು. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಮಾನ್ಯ ಮುಖ್ಯಮಂತ್ರಿಗಳ ಸಾವನ್ನು ಬಯಸಿರುವಂಥ ಕಿಡಿಗೇಡಿಗಳನ್ನು ಬಂಧಿಸುವ ಬಗ್ಗೆ ದೂರು ಕೊಟ್ಟಿದ್ದಾರೆ ಕುಶಾಲ್ ಹರವೇಗೌಡ ಉಪಾಧ್ಯಕ್ಷರವರು. ಸೋಷಿಯಲ್ ಮೀಡಿಯಾಗಳನ್ನು ಯಾರೂ ನೋಡಲ್ಲ, ಮುಖ್ಯಮಂತ್ರಿಗಳೆಲ್ಲಿ ನೋಡ್ತಾರೆ, ಅವರೆಲ್ಲಿ ನೋಡ್ತಾರೆ, ಇವರೆಲ್ಲಿ ನೋಡ್ತಾರೆ, ನಾವು ಮನಸ್ಸಿಗೆ ಬಂದಿದ್ದು ಹಾಕ್ಬಿಡಬಹುದು ಅಂತ ಅಂದ್ಕೊಂಡ್ರೆ ಅಲ್ಲಿ ಕೇಸ್ ಬೀಳೋ ಎಚ್ಚರಿಕೆ ಇದೆ. ಕೇಸ್ ಬೀಳುತ್ತೆ, ಯಾರೋ ಒಬ್ರು ಕೇಸ್ ಕೊಡ್ತಾರೆ, ಇಲ್ಲ ಅಂತಂದ್ರೆ ಸಮ್ಟೈಮ್ಸ್ ಪೊಲೀಸರ ಸೋಮೋಟೋ ಕೂಡ ಹಾಕೊಳ್ಳುವ ಸಾಧ್ಯತೆ ಇದೆ, ಅವಕಾಶಗಳಂತೂ ಇದೆ. ಹಾಗಾಗಿ ನೀವು ಕಮೆಂಟ್ ಮಾಡ್ತೀರಿ, ಯಾರೂ ನೋಡಲ್ಲ, ನಾವು ಏನು ಬೇಕಾದ್ರೆ ಕಮೆಂಟ್ ಮಾಡ್ಕೋಬೋದು, ನನ್ನ ಅಕೌಂಟು ನನ್ನ ಇಷ್ಟ ಅಂತ ಅಂದ್ಕೊಂಡ್ರೆ ಪೊಲೀಸ್ ಸ್ಟೇಷನ್ಗೂ ಮನೆಗೂ ಅಲಿಬೇಕಾಗತ್ತೆ, ಪೊಲೀಸರ ಸೆಲ್ ಒಳಗಡೆ ಕೂರಬೇಕಾಗತ್ತೆ, ಪೊಲೀಸರ ಲಾಠಿ ರುಚಿಯನ್ನು ನೋಡಬೇಕಾಗತ್ತೆ. ಎಚ್ಚರ. ಸೋಷಿಯಲ್ ಮೀಡಿಯಾಗಳು ಇನ್ನೂ ಯಾರ ಹ್ಯಾಂಡ್ಲಲ್ಲಿಲ್ಲ, ಅಥವಾ ಅದನ್ನು ಯಾರು ಗಮನಿಸಲ್ಲ, ಅಥವಾ ಅದು ಕಾನೂನು ವ್ಯಾಪ್ತಿಗೆ ಬರಲ್ಲ ಅಂತ ಅನ್ಕೋಬೇಡಿ. ಸೋಷಿಯಲ್ ಮೀಡಿಯಾಗಳನ್ನು ಕೂಡ ಗಮನಿಸೋರಿದ್ದಾರೆ. ಸೋಷಿಯಲ್ ಮೀಡಿಯಾಗಳ ಮೇಲೆ ಪೊಲೀಸರ ವಿಶೇಷ ಸೆಲ್ಗಳೇ ಕಾರ್ಯನಿರ್ವಹಿಸ್ತಾ ಇವೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕುವ ಪ್ರತಿ ಪೋಸ್ಟ್, ನೀವು ಬರೆಯುವ ಪ್ರತಿ ಅಕ್ಷರವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸುವಂತಹ ತಂಡಗಳು ಕರ್ನಾಟಕದಲ್ಲಿ ಆಕ್ಟಿವ್ ಇವೆ. ಇದು ದೂರು ದಾಖಲಾಗಿ ಯಾರೋ ಒಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ಉಪಾಧ್ಯಕ್ಷರು ಹೋಗಿ ದೂರು ಕೊಟ್ಟು ಕೇಸ್ ದಾಖಲಾಗಿರೋದು. ಇನ್ನು ಉಳಿದಂತೆ ಸೋಷಿಯಲ್ ಮೀಡಿಯಾಗಳನ್ನು ಗಮನಿಸ್ತಾನೂ ಕೂಡ ಕೇಸ್ಗಳು ದಾಖಲಾಗುವ ಸಾಧ್ಯತೆ ಇದೆ. ಸೊ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕಿಂತ ಮೊದಲು ಎಚ್ಚರ ಮಾಡ್ಕೊಳ್ಳಿ.